ಕಮೆಂಟು ಲೈಕ್ ಮಾಡಲ್ಲ ಅಂತೀರಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಾಡೋಣ, ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಇಲ್ಲಿ UK ಹೇಗೆ ಅಂದ್ರೆ ಈ ತರ ಸಿಗುತ್ತೆ ಮಿಲ್ಕ್ ನಿಮಗೆ. ತಿಂಗಳಾದ್ಮೇಲೆ ನಮ್ ದೇವಸ್ಥಾನ ನೋಡಿದ್ದು ತುಂಬಾ ಖುಷಿ ಆಯ್ತು. ಹೇ ಗಾಯ್ಸ್, ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ಇವತ್ತು ನನ್ನ ಮತ್ತು ನನ್ನ ಹಸ್ಬೆಂಡ್ ಅಂದರೆ ನಮ್ಮದು ಆ್ಯನಿವರ್ಸರಿ. ಇವತ್ತು ವಿವಾಹ ವಾರ್ಷಿಕೋತ್ಸವ. ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀವಿ. ಏನು ತುಂಬ ಗ್ರ್ಯಾಂಡಾಗಿ ಏನು ಆ ಥರ ಏನಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಇಲ್ಲೇ ಇದೆ ಮನೆ ಹತ್ರನೇ, 30 to 35 ಮಿನಿಟ್ಸ್ ಇಲ್ಲಿಂದ ನಮ್ಮ ಮನೆಯಿಂದ ಟೆಂಪಲ್ಗೆ. ಸೊ ಟೆಂಪಲ್ಗೆ ಹೋಗಿ ಬರಬೇಕು ಅಂದ್ಕೊಂಡಿದ್ದೀವಿ. ಸೊ ಆನ್ ದ ವೇ ಟೆಂಪಲಿಂದ ಬರ್ತಾ ಸ್ವಲ್ಪ ತರಕಾರಿ ಎಲ್ಲ ಬೇಕು, ಅದನ್ನು ತೊಗೊಂಡು ಬರೋಣ ಅಂತ. ಏನಾದರೂ ಸ್ಪೆಷಲ್ ಮಾಡೋಣ, ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಟೈಮ್ ಅಷ್ಟೇ, ಒಂದೇ ಸತಿ ಮಾಡಿರೋದು. ಅದು ನಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡು ಫಸ್ಟ್ ಟೈಮ್ ಮಾಡಿದ್ದೆ ಇಂಡಿಯಾದಲ್ಲಿದ್ದಾಗ. ಬಿಟ್ಟರೆ ಇದು ಸೆಕೆಂಡ್ ಟೈಮ್ ಇವತ್ತು ಮಾಡ್ತಾ ಇರೋದು ನಾನು. ಗೊತ್ತಿಲ್ಲ ಹೇಗೆ ಮಾಡ್ತೀನಿ, ಹೇಗೆ ಹೋಗುತ್ತೆ, ಸೀರಿಯಸ್ ಆಗಿ ಗೊತ್ತಿಲ್ಲ. ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ, ತಿನ್ಬೇಕಷ್ಟೇ. ಸ್ನಾನ ಆಯಿತು, ರೆಡಿನೂ ಆಗಿದ್ದೀನಿ. ಪೂಜೆ ಮಾಡೋಕ್ಕೂ ಮುಂಚೆ ಫಸ್ಟು ಪ್ರಸಾದ ಮಾಡ್ಕೊಂಬಿಡೋಣ, ನೈವೇದ್ಯಕ್ಕೆ ಪ್ರಸಾದ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಫಸ್ಟು ಪ್ರಸಾದ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿ ನೈವೇದ್ಯ ಮಾಡಿ ದೇವಸ್ಥಾನಕ್ಕೆ ಹೋಗೋಣ, ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಸೊ ಕೈಂಡ್ ಆಫ್ ಡೈಲಿ ವ್ಲಾಗ್ ಥರ, ಏನು ಅಂತ ಸ್ಪೆಷಲ್ ಏನಿಲ್ಲ. ನಮ್ಮ ಆ್ಯನಿವರ್ಸರಿ ಇರೋದೇ ಸ್ಪೆಷಾಲಿಟಿ. ಇವತ್ತಿನ ನಮ್ಮ ಒಂದು ಆ್ಯನಿವರ್ಸರಿ ದಿನ ಹೇಗೆ ಹೋಗುತ್ತೆ, ಹೇಗಿರುತ್ತೆ ದಿನ ಅಂತೆಲ್ಲ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಕೀಪ್ ವಾಚಿಂಗ್. ಇವಾಗ ಫಸ್ಟು ಪಾಯಸ ಮಾಡಿಬಿಡೋಣ ಬನ್ನಿ, ತುಂಬ ಲೇಟ್ ಆಗೋದು ಬೇಡ. ಇಲ್ಲಿ ಟಕ ಟಕ ಅಂತ ಪಾಯಸ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನೋಡಿ ಗೈಸ್, ಆ್ಯನಿವರ್ಸರಿ ಸ್ಪೆಷಲ್ ಪಾಯಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ರೋಸ್ಟೆಡ್ ವಾಮಿಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂಶಲಿ ಇದನ್ನೇ ಯೂಸ್ ಮಾಡೋದು, ನಮ್ಮ ಅಮ್ಮನೂ ಇದನ್ನೇ ಯೂಸ್ ಮಾಡೋದು, ಚೆನ್ನಾಗಿ ಬರುತ್ತೆ. ಸೊ ಎಸ್, ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟವ್ಗೆಲ್ಲ ಪೂಜೆ ಮಾಡಿದ್ದೀನಿ. ಟಿಫನ್ ಮಾಡಿದೆ. ಬ್ರೇಕ್ಫಾಸ್ಟ್ ಪೂಜೆ ಆದ ತಕ್ಷಣ ಟಿಫನ್ ಮಾಡಬೇಕು ಅಂತ, ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ. ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಈಗ ದೇವಸ್ಥಾನಕ್ಕೆ ಹೋದರೆ ಆಲ್ಮೋಸ್ಟ್ 1 ಗಂಟೆ ಆಗಿಬಿಡುತ್ತೆ. ಹಾಗಾಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ, ಅದಕ್ಕೆ ಮತ್ತೆ ಎಲ್ಲ ಗ್ಯಾಸ್ ಕಟ್ಟೆಲ್ಲ ಒರೆಸಿ ಪೂಜೆ ಮಾಡಿದೆ. ಬನ್ನಿ ಇವಾಗ ಪಾಯಸ ಮಾಡೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇವಾಗ ಒಂದೆರಡು ಸ್ಪೂನ್ ತುಪ್ಪ, ಅದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ಳೋಕ್ಕೆ. ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪನೇ. ಇವಾಗ ಇದನ್ನು ಇದಕ್ಕೆ ಹಾಕ್ಬಿಡೋಣ. ಹೋಪ್ಫುಲಿ ನಾನು ಮಾಡ್ತಿರೋ ಪ್ರೊಸೀಜರ್ ಕರೆಕ್ಟ್ ಇದೆ ಅನ್ಕೋತೀನಿ, ಬಿಕಾಸ್ ಇದು ಜಸ್ಟ್ ಸೆಕೆಂಡ್ ಟೈಮ್ ಅಷ್ಟೇ. ನಾನು ತುಂಬ ಸತಿ ಏನು ಮಾಡಿಲ್ಲ. ಈ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ, ಬಿಕಾಸ್ ಎಲ್ಲ ಫ್ರೈ ಆಗ್ತಾಯಿದೆ ಅಲ್ಲ. ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ನನಗೆ ಗೊತ್ತು ನೀವೆಲ್ಲರೂ ಪಾಯಸ ಮಾಡೋದು ಬರುತ್ತೆ ಅಂತ, ಬಟ್ ಸ್ಟಿಲ್ ನಾನು ಮಾಡೋದು ನೋಡಿ. ತೆಗೆದಿಟ್ಕೊಳ್ಳೋಣ. ಒಂದು ಕೈಯಲ್ಲಿ ಅಡುಗೆ ಮಾಡೋದು ಎಷ್ಟು ಕಷ್ಟ ಗುರು ನೋಡಿ. ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಅಡುಗೆ. ನೋಡಿ ನಾನು ಎಷ್ಟು ಕಷ್ಟಪಡ್ತಾಯಿದ್ದೀನಿ ನಿಮಗೋಸ್ಕರ. ನೀವು ಮಾತ್ರ ಕಮೆಂಟು ಲೈಕ್ ಮಾಡಲ್ಲ ಅಂತೀರಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜಸ್ಟ್ ಮೈ ಡ್ರಾಮಾ ಗೈಸ್, ಪ್ಲೀಸ್ ಬೇರ್ ವಿತ್ ಇಟ್. ಇವಾಗ ನೆಕ್ಸ್ಟು ನಾವೇನು ಮಾಡ್ತೀವಿ ಅಂದರೆ, ಅಳತೆ ಮಾಡಿ ಇದನ್ನು ಹಾಕೋತೀನಿ. ರೈಟ್. ಸೊ ಇದಕ್ಕೆ ರೋಸ್ಟೆಡ್ ಗೊತ್ತು, ಬಟ್ ಸ್ಟಿಲ್ ಒಂದು ಸ್ವಲ್ಪ ತುಪ್ಪದಲ್ಲಿ ಒಂದು ಸ್ವಲ್ಪ ಹುರಿದ್ರೆ ತುಪ್ಪದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಲೈಟಾಗಿ ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಜಸ್ಟ್ 1 ಗ್ಲಾಸ್ ಹಾಕಿದ್ದೀನಿ ಅಷ್ಟೇ. ಇವಾಗ ಅದರಲ್ಲೇ 2 ಗ್ಲಾಸ್ ಅಷ್ಟು ಹಾಲು ಹಾಕಿ ಇದು ಸ್ವಲ್ಪ ಕುದಿಯಕ್ಕೆ ಬಿಡೋಣ, ಓಕೆ? ಸೊ ಇಲ್ಲಿ UK ಹೇಗೆ ಅಂದರೆ ಈ ಥರ ಸಿಗುತ್ತೆ ಮಿಲ್ಕ್. ನಿಮಗೆ ಪ್ಯಾಕೆಟ್ ಹಾಲೆಲ್ಲ ಸಿಗಲ್ಲ, ಈ ಥರ ಬಾಟಲಲ್ಲಿ ಸಿಗುತ್ತೆ. ಬಾಟಲ್ ಅಂತೀನಿ, ಕ್ಯಾನಲ್ಲಿ ಸಿಗುತ್ತೆ. ಅದರಲ್ಲೇ ನಿಮಗೆ ಮತ್ತೆ 1 ಲೀಟರ್ದೆಲ್ಲ ಸಿಗುತ್ತೆ. ನಿಮಗೆ ಎಷ್ಟು ಲೀಟ್ರ್ ಬೇಕೋ ಅಷ್ಟು ಲೀಟ್ರ್ ತೊಗೋಬೋದು. ಅದು ಯೂಶಲಿ ಗಟ್ಟಿಯಾಗ್ಬಿಡುತ್ತೆ ಆರದ ಮೇಲೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಲು ಹಾಕೋತೀನಿ.
ಫುಲ್ಲು ಇವತ್ತು ಹಾಲಲ್ಲಿ ಮುಳುಗಿ ಎದ್ದು ಬಿಡಬೇಕು ಪಾಯಸ. ಇದು ಸ್ವಲ್ಪ ಕುದೀಲಿ, ಕುದ್ಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ. ಓಕೆನಾ. ಆ್ಯಕ್ಚುಲಿ ನಾನು ಯೂಶ್ವಲಿ ಇದು ಹಾಕ್ತೀನಿ, ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತೀನಿ, ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಕಂಡೆನ್ಸ್ಡ್ ಮಿಲ್ಕ್. ಏನಿಲ್ಲ, ಇದೆಲ್ಲ ಪ್ರೊಸೀಜರ್ ಆಗುತ್ತಲ್ಲ. ಆದಮೇಲೆ ಒಂದು 3 ಇಲ್ಲ 4 ಸ್ಪೂನ್ ಅಷ್ಟು, ಇಷ್ಟು ಒಂದು 3 ಇಲ್ಲ 4 ಸ್ಪೂನ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಳಿ. ಯಾವ ಬ್ರ್ಯಾಂಡ್ ಆದರೂ ಓಕೆನೆ. ಏನಿಲ್ಲ, ಚೆನ್ನಾಗಿರುತ್ತೆ, ಒಂಥರ ಗಟ್ಟಿ ಗಟ್ಟಿ ಬರುತ್ತೆ, ಒಳ್ಳೆ ಖೀರ್ ಥರ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಮನೇಲಿ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ. ಇಲ್ಲೇ ಹೋಗಿ ತರೋಣ ಅಂದರೆ ಅಂಗಡಿಗಳು ದೂರ ಇದೆ, ಹಾಗಾಗಿ ಐ ಮ್ಯಾನೇಜಿಂಗ್ ವಿತ್ ದಿಸ್ ಓನ್ಲಿ. ವಿತೌಟ್ ಕಂಡೆನ್ಸ್ ಮಿಲ್ಕು ಚೆನ್ನಾಗಿ ಮಾಡ್ತೀನಿ ಗೈಸ್ ನಾನು ಪಾಯಸ. ಅದು ಸ್ವಲ್ಪ ಕುದಿಲಿ. ನಾನು ನಿಮಗೆ ಕುದ್ದ ಮೇಲೆ ಸಕ್ಕರೆ ಹಾಕಬೇಕಾದ್ರೆ ಸಿಗ್ತೀನಿ, ಓಕೆನಾ. ಇದು ಕುದೀತಾ ಇರಲಿ. ನಮ್ಮ ಮನೆ ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ಇದೇ ನೋಡಿ ನಮ್ಮ ದೇವ್ರ ಮನೆ. ಇನ್ನು ಪೂಜೆ ಶುರು ಮಾಡಬೇಕು, ನೈವೇದ್ಯ ಮಾಡಿ ಶುರು ಮಾಡೋಣ ಅಂತ. ನೋಡಿ ಗೈಸ್, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನಾನು. ದಿಸ್ ಇಸ್ ಮೈ ದೇವ್ರು. ಆ್ಯಂಡ್ ಇಲ್ಲೇ ಇದೆ ಬೆಳಕು, ಗಾಳಿ ಬೆಳಕೆಲ್ಲ ಸಕ್ಕತ್ತಾಗಿ ಬರುತ್ತೆ. ಆ್ಯಂಡ್ ಎಸ್, ಬನ್ನಿ ಎಲ್ಲಿಗೆ ಬಂದು ತಲುಪಿದೆ ನೋಡೋಣ. ಇನ್ನು ಕುದೀತಾನೇ ಇದೆ. ಸಕ್ಕರೆ ಹಾಕ್ಬಿಡ್ಲಾ? ಬೇಡ ಬೇಡ, ಕುದ್ದ ಮೇಲೆ ಹಾಕೋಣ ಸಕ್ಕರೆ. ನೋಡಿ ಕುದೀತಾ ಇದೆ. ಸೊ ಈ ಒಂದು ಸ್ಟೇಜಲ್ಲಿ ನಾವು ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಬನ್ನಿ, ನಾನು ಒಂದು ಗ್ಲಾಸ್ ತೊಗೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳೋಣ, ನೋಡೋಣ ಮತ್ತೆ ಬೇಕು ಅನಿಸುತ್ತೆ. ಯಾಕೆ ಬೇಕು ಗುರು, ಮತ್ತು ಜಾಸ್ತಿ ಸ್ವೀಟ್ ಆಗಿಬಿಟ್ರೆ ಇದು ಮುಖಕ್ಕೆ ಕೊಡ್ದಂಗೆ ಆಗ್ಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಬೋಣ. ಮತ್ತೆ ಬೇಕನ್ಸಿದ್ರೆ ಹಾಕೋದಾಯ್ತು. ಏನಂತೀರ? ಸ್ವಲ್ಪ ಸ್ಲೋ ಇಡೋಣ. ಸಕ್ಕರೆ ಎಲ್ಲ ಮೆಲ್ಟ್ ಆಗಲಿ. ನಾನು ಅಂದಾಜು ಇದ್ದಿದ್ದು ಅದಿಷ್ಟು ಹಾಕೋಣ ಅಂತ. ಜಾಸ್ತಿ ಡ್ರೈ ಫ್ರೂಟ್ಸ್ ಉಂಡೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಬೇಡ ಅಂತ ದೊಡ್ಡ ಮನ್ಸು ಮಾಡಿ ಅವಿಷ್ಟು ಬಿಟ್ಟೆ. ನೀವು ವಿಲ್ ಸಿ, ಅದು ಸಕ್ಕರೆ ಎಲ್ಲ ಕರಗಲಿ. ಓಕೆ, ಸಕ್ಕರೆನೂ ಸಹ ಕರಗಿದೆ. ಸೊ ಇವಾಗ ಈ ಒಂದು ಸ್ಟೇಜಲ್ಲಿ ನಾವು ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳೋಣ, ಓಕೆನಾ. ಈಗ ಇದನ್ನು ಕಲಸೋಣ. ಸ್ವಲ್ಪ 2 ಎಸಳು ಯಾಲಕ್ಕಿಯನ್ನು ಹಾಕಿದ್ದೇನೆ ಗೈಸ್, ಓಕೆನಾ. ಏನು ಗೊತ್ತಾ, ಸ್ವೀಟ್ ಥರ ಇರಬೇಕು, ಖಾರ ಥರ ಇರಬೇಕು. ಸ್ವೀಟ್ ಅಂದಮೇಲೆ ಸ್ವಲ್ಪ ಸ್ವೀಟ್ ಇರಬೇಕು, ಖಾರ ಅಂದಮೇಲೆ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಅಂತಲೇ ಅಂದ್ಕೊಳ್ಳಿ. ಅದೇನೋ ನನಗೆ ಸಪ್ಪೆ ನನಗೆ ಇಷ್ಟನೇ ಆಗಲ್ಲ ಗೈಸ್. ಇಟ್ ಈಸ್ ಲುಕಿಂಗ್ ಯಮ್ಮಿ. ನಮ್ಮಮ್ಮನ ಈ ವಿಡಿಯೋ ನೋಡಿದ್ರೆ ಫುಲ್ ಖುಷಿ ಪಡ್ತಾರೆ. ನನ್ನ ಮಗಳು ಸ್ವೀಟ್ ಮಾಡಿದ್ಲ, ಓ ಮೈ ಗಾಡ್. ಎಸ್, ಈ ಸ್ಟೇಜಲ್ಲಿ ನಮ್ಮ ಒಂದು ಪಾಯಸ ಫುಲ್ ರೆಡಿ ಆಗಿದೆ. ಟೇಸ್ಟ್ ಅಂತೂ ನಿಜವಾಗ್ಲೂ ಹೇಗಿದೆ ಅಂತ ಗೊತ್ತಿಲ್ಲ, ಬಿಕಾಸ್ ದೇವ್ರಿಗೆ ನೈವೇದ್ಯ ಇಡಬೇಕು ಅಂತ ಅಂದಾಜ್ ಮೇಲೆ ಹಾಕಿದ್ದೀನಿ ಸಕ್ಕರೆನ. ಸೊ ಇನ್ನು ನೆಕ್ಸ್ಟು ದೇವರೇ ಹೇಳಬೇಕು ಹೆಂಗಿತ್ತು ಅಂತ. ಸೊ ಈ ಸ್ಟೇಜಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಿಡೋಣ. ಆಫ್ ಮಾಡಿ ಇವಾಗ ದೇವ್ರಿಗೆ ನೈವೇದ್ಯ ಇಡೋಣ, ಓಕೆನಾ. ಬನ್ನಿ, ನಾನು ಫಸ್ಟು ಪೂಜೆ ಮಾಡ್ಬಿಡ್ತೀನಿ. ನನಗೆ ಪೂಜೆ ಮಾಡಬೇಕಾದ್ರೆ ಹಾಡು ಇಡಬೇಕು ಗೈಸ್, ಸಾಂಗ್ ಇರಬೇಕು ನನಗೆ, ಅಂದರೆ ನನಗೆ ಅದು ವೈಬ್ ಬರುತ್ತೆ. ಇಲ್ಲಾಂದರೆ ಬೋರ್ ಆಗುತ್ತೆ ನನಗೆ. ಇಲ್ಲ ಅಂದರೆ ಸಾಂಗ್ ಹಾಕ್ಕೊಂಡು ಫುಲ್ ದೇವ್ರಗಳ ಹತ್ರ ಮಾತಾಡ್ಕೊಂಡು ಪೂಜೆ ಮಾಡೋದು ನಾನು. ಎಸ್, ಇದನ್ನು ಹಿಂಗೆ ಮುಚ್ಚೋಣ. ಸೊ ನಾನು ನಿಮಗೆ ಪೂಜೆ ಮಾಡಿದ್ಮೇಲೆ ಸಿಗ್ತೀನಿ. ಈಗಷ್ಟೇ ಪೂಜೆ ಮಾಡಿದೆ. ಸೊ ಪೂಜೆ ಎಲ್ಲ ಮುಗೀತು. ಫುಲ್ ನೆಮ್ಮದಿಯಾಗಿ ಮಾಡಿದೆ. ಲಿಟ್ರಲಿ ಎಷ್ಟು ಗೊತ್ತಾ, 35 ನಿಮಿಷದಿಂದ 40 ನಿಮಿಷ ಮಾಡಿದ್ದೀನಿ ಪೂಜೆ. ನಮ್ಮೂರು ಬೈತಾದ್ರು ಬಾ ದೇವಸ್ಥಾನ ಹೋಗೋಣ, ಕ್ಲೋಸ್ ಆಗುತ್ತೆ ಅಂತ. ಬಟ್ ಎಸ್, ಏನು ಗೊತ್ತಾ, ನಮ್ಮ ಕೈಯಾರೆ ನಾವು ಪ್ರಸಾದ ಮಾಡಿ ದೇವ್ರಿಗೆ ನೈವೇದ್ಯ ಹಿಡ್ದು ಅದು ಪೂಜೆ ಮಾಡೋದಿದೆಯಲ್ಲ, ಆ ಫೀಲೇ ಬೇರೆ. ಪ್ರತಿ ಸತಿ ನಮ್ಮಮ್ಮ ಮಾಡ್ಬೇಕಾದ್ರೆ ಬೈತಾ ಇದ್ದೆ, ಅಮ್ಮ ಏನು ಮಾಡ್ತೀಯ 1 hour ದೇವ್ರ ಮನೇಲಿ ಅಂತ. ಅದು ಅರ್ಥ ಆಗೋದು ಯಾವಾಗ ಗೊತ್ತಾ, ಅದು ನಮ್ಮ ಒಂದು ಟರ್ನ್ ಬಂದಾಗೆ ಗೊತ್ತಾಗೋದು, ನಮ್ಮ ಒಂದು ಸಮಯ ಬಂದಾಗೆ ಗೊತ್ತಾಗೋದು. ಈಗ ನೋಡಿ 35-40 ನಿಮಿಷ ಮಾಡಿದ್ದೀನಿ ಪೂಜೆನ. ಬಟ್ ಮನ್ಸಿಗೊಂಥರ ನೆಮ್ಮದಿ, ಮನ್ಸಿಗೊಂಥರ ಖುಷಿ ಆಯಿತು.
ಎಸ್, ಫುಲ್ ಒಳ್ಳೆ ಒಳ್ಳೆ ವೈಬ್ ಗೈಸ್ ಇವತ್ತು. ನೀವು ನಮಸ್ಕಾರ ಮಾಡ್ಕೊಳ್ಳಿ ದೇವ್ರಿಗೆ. ಇವಾಗ ಫಸ್ಟು ನಾವು ಟೆಂಪಲ್ಗೆ ಹೋಗ್ತೀವಿ. ಅದಾದಮೇಲೆ ಸ್ವಲ್ಪ ಮನೆಗೆ ತರಕಾರಿಗಳು ಬೇಕು, ಸೊಪ್ಪು ತರಕಾರಿ ಬೇಕು. ಅದ್ರ ಹತ್ರನೇ ಇರೋದು, ಮೇನ್ ಟೆಂಪಲ್ ಹತ್ರನೇ ಇರೋದು. ಹಾಗಾಗಿ ಅದನ್ನು ತೊಗೊಂಬರೋಣ ಅಂದ್ಕೊಂಡಿದ್ದೀವಿ. ಸೊ 2 ಕೆಲಸ ಮುಗಿಸ್ಕೊಂಬರ್ತೀವಿ. ಹಾಸ್ಪಿಟ್ಲಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅಲ್ಲೊಂದು ಸ್ವಲ್ಪ ಹೋಗಬೇಕು. ಇಷ್ಟು ಕೆಲಸ ಇದೆ ಗೈಸ್ ಇವತ್ತು. ಕಮಾನ್, ಎಲ್ಲ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನನ್ನ ಡೇ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ಓಕೆನಾ? ಸ್ಟೇ ಟ್ಯೂನ್ಡ್. ಇದೆಲ್ಲ ಅದೇನೆ ಒಂದು ದೇವಸ್ಥಾನ ಹೋಗ್ಬೇಕಾಗಿರೋದು. ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಹೋಪ್ಫುಲಿ ಗಾಡ್ ಹತ್ರ ಬೇಡ್ಕೊಂಡಿದ್ದೇವ್ರೆ ಮತ್ತು ಓಪನ್ ಇರ್ಲಪ್ಪ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ. ಸೊ ಫೈನಲಿ ದೇವಸ್ಥಾನ ಕೂಡ ರೀಚ್ ಆದ್ವಿ. ನಾನು ಈ ವಿಡಿಯೋ ತೋರಿಸ್ತಾ ಇರೋ ಕಾರಣ ಏನು ಅಂತಂದ್ರೆ, ಯಾರಾದ್ರೂ ದೇವಸ್ಥಾನಕ್ಕೆ ಬರೋರಿದ್ರೆ ಈ ಟೈಮ್ಸ್ ನೀವು ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಅನ್ನದಾಸೋಹ ಇತ್ತು, ಊಟ ಮಾಡೋ ಸ್ಥಳ ಅಂತೀವಲ್ಲ, ಅದು ಕೆಳಗಡೆ ಇತ್ತು. ಮೇಲ್ಗಡೆ ಹೋದ್ರೆ ದೇವಸ್ಥಾನ ದೇವ್ರಿತ್ತು, ಎಲ್ಲಾ ದೇವ್ರಿತ್ತು ಆಲ್ಮೋಸ್ಟ್. ನಾನ್ ನೋಡ್ದಂಗೆ ಒಂಥರ ರಿಲ್ಯಾಕ್ಸ್ ಅನಿಸ್ತು, ಒಂಥರ ಖುಷಿ ಅನ್ನಿಸ್ತು. ತುಂಬಾ ತಿಂಗಳಾದ್ಮೇಲೆ ನಮ್ ದೇವ್ರು ದೇವಸ್ಥಾನ ನೋಡಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ಅದಾದ್ಮೇಲೆ ನಾವು ಊಟ ಎಲ್ಲ ಮಾಡಿದ್ವಿ. ಊಟ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ರೆಕಾರ್ಡ್ ಮಾಡೋದು ಕೂಡ ಮರ್ತೋಯ್ತು, ಅಷ್ಟು ಚೆನ್ನಾಗಿತ್ತು ಊಟ. ಸೇಮ್ ಇಂಡಿಯನ್ ರುಚಿನೇ ಇತ್ತು. ಪೂರಿ, ಸಾಗು, ಒಂದ್ ಸ್ವೀಟ್ ಇತ್ತು. ಅದಾದ್ಮೇಲೆ ಊಟ ಗಿಟ ಮುಗಿಸ್ಕೊಂಡು, ನಾನು ಆಲ್ರೆಡಿ ಹೇಳ್ದಾಗೆ ಒಂದ್ ಸ್ವಲ್ಪ ಕೆಲಸ ಇತ್ತು. ಒಂದ್ ಸ್ವಲ್ಪ ಮನೆಗೆ ಸಾಮಾನು ಬೇಕಿತ್ತು, ನಾರ್ಮಲ್ ಗ್ರಾಸರಿ, ನಂತರ ತರಕಾರಿ ಬೇಕಿತ್ತು. ಹಾಗಾಗಿ ತಗೊಳಕ್ಕೆ ಅಂತ ಹೊರಟ್ವಿ. ನಮ್ಮ ಇಂಡಿಯಾದಲ್ಲೆಲ್ಲ ಹೇಗೆ ಈ ಬಿಗ್ ಮಾರ್ಕೆಟು, ಡಿ ಮಾರ್ಟು ಎಲ್ಲ ಇರುತ್ತಲ್ವಾ, ಸೇಮ್ ಅದೇ ತರನೇ ಇತ್ತು. ಬಟ್ ಇಲ್ಲಿ ಅವ್ರದೇ ಆದಂತ ಬೇರೆ ಬೇರೆ ಹೆಸರುಗಳು ಕೊಟ್ಟಿರ್ತಾರೆ. ಇಂಡಿಯನ್ ಬ್ರ್ಯಾಂಡ್ಸ್ ಎಲ್ಲಾನು ಇತ್ತು. ಲೈಕ್ ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ಹೇರ್ ಕೇರ್ ರಿಲೇಟೆಡ್ ಆಗಿರ್ಬೋದು, ಎಲ್ಲಾನು ಇಂಡಿಯನ್ ಬ್ರ್ಯಾಂಡ್ಸ್ ಕೂಡ ಇತ್ತು. ಅಂಡ್ ದ್ಯಾಟ್ ಮೇಡ್ ಮೀ ಹ್ಯಾಪಿ. ನಮಗೆ ನಾರ್ಮಲ್ ವೆಜಿಟೇಬಲ್ಸ್ ಬೇಕಿತ್ತು, ಅದನ್ನು ತಗೊಂಡು ಮನೆ ಕಡೆ ಹೊರಟ್ವಿ. ಸೊ ಎಸ್ ಗೈಸ್, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಸ್ವಲ್ಪ ಸಾಮಾನು ಬೇಕಾಗಿತ್ತು, ಸಾಮಾನು ಕೂಡ ತಂದ್ವಿ. ಚೆನ್ನಾಗಿತ್ತು ದೇವ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ದೇವ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ನೆಕ್ಸ್ಟು ಸ್ವಲ್ಪ ಮನೆಗೆ ಹೋಗಿ ಊಟ ಗಿಟ ಮಾಡೋಣ. ಸೊ ಇದಾಗಿತ್ತು ನಮ್ಮ ಆ್ಯನಿವರ್ಸರಿ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದಾಗಿತ್ತು ನಮ್ಮ ಆ್ಯನಿವರ್ಸರಿ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇದೊಂದು ಪುಟಾಣಿ ವ್ಲಾಗ್ ಆಗಿತ್ತು. ತುಂಬ ಜನ ಆಲ್ರೆಡಿ ನಮಗೆ ಆ್ಯನಿವರ್ಸರಿ ವಿಶಸ್ ಎಲ್ಲ ಕಳಿಸ್ತಾ ಇದ್ದೀರಾ, ಫ್ರೆಂಡ್ಸು, ಫ್ಯಾಮಿಲೀಸು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ರೀತಿ ಪ್ರೀತಿ ತೋರಿಸ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಮೇಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ thank you so much for watching, and see you in next vlog. Bye bye.